ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರನ್ನ ನೋಂದಾಯಿಸ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಭಕ್ತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಇನ್ನು ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ರೆಮಿಡಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಲೈಫಲ್ಲಿ ಒಂದಲ್ಲ ಒಂದು ಕಷ್ಟ ಅನ್ನುವಂಥದ್ದು, ಸಮಸ್ಯೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಒಂದು ಜೀವನಾವಧಿಯಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಈ ಮನುಷ್ಯನಿಗೆ ಬರುವಂಥ ಅಷ್ಟ ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ ಯಾವುದಾದ್ರೂ ಮಂತ್ರವನ್ನು ತಿಳಿಸ್ಬೋದಾ? ಎಷ್ಟು ಬಾರಿ ಬೇಕಾದರೂ ನಾನು ಹೇಳ್ತೀನಿ, ಇರುವಂಥ ಕಷ್ಟ ಹೋದರೆ ಸಾಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಸೊ ಅಂಥವರಿಗೋಸ್ಕರ ಯಾವುದಾದ್ರೂ ಮಂತ್ರವನ್ನು ತಿಳಿಸಬಹುದಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಷ್ಟ ಕಷ್ಟಗಳು ನಿವಾರಣೆ ಆಗೋದಕ್ಕೆ? ಓಂ ವಿಶ್ವಸ್ಮೈ ನಮಃ. ಆ ಪ್ರೀತಿಯ ಬಂಧುಗಳೇ, ಮನುಷ್ಯನ ಜೀವಿತದಲ್ಲಿ ಅವನಿಗೆ ಒದಗಿ ಬಂದಿರತಕ್ಕಂತಹದ್ದು, ಮುಂದೆ ಬರಬಹುದಾಗಿರ್ತಕ್ಕಂತಹ ಕೆಲವೊಂದು ಘಟನೆಗಳಿಗೆ ನಾವು ಹೇಗೆ ಬ್ರೇಕ್ ಆಗಬೇಕು, ರಿಲೀಫ್ ತಗೊಳ್ಳೋದು ಹೇಗೆ ಅದರಿಂದ ಅನ್ನಲಿಕ್ಕೆ ಬಹಳ ವಿಶೇಷವಾಗಿ ಈ ವಾರಾಹಿ ತಂತ್ರದಲ್ಲಿ ಹೇಳಿರ್ತಾನೆ. ಈಗ ನೀವಂದ್ರಲ್ಲ ಅಷ್ಟ ಕಷ್ಟಗಳಂತ, ಅಂತಹ ಅಷ್ಟ ಕಷ್ಟಗಳಿಗೆ 8 ದಿನಗಳು ಕಂಟಿನ್ಯೂ 8 ದಿನಗಳಲ್ಲಿ ಯಾವುದಾದ್ರೂ ಪ್ರಾಣಿಗೆ ಆಹಾರವನ್ನು ಕೊಡಬೇಕು. ವರಾಹಕ್ಕೂ ಕೂಡ ಕೊಡಬಹುದು. ವರಾಹಕ್ಕೇನಾದರೂ ನೀವು ಹುಣಸೆ ಬೀಜಗಳನ್ನು ಚೆನ್ನಾಗಿ ನೆನೆಸಿಬಿಟ್ಟು ಯಾರು ಬಹುಶಃ ಇದನ್ನು ಸಾಕೋರು ಅಷ್ಟೇ ಮಾಡ್ತಾರೆ. ಆದರೆ ಅಷ್ಟ ಕಷ್ಟಗಳನ್ನ ಕಳೆದುಕೊಳ್ಳಲೇಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರೋದೇ ಆದರೆ, ಹತ್ತಾರು ಯಾರು ಸಾಕಿರ್ತಾರೋ ಅಂಥ ಕಡೆ ಎಲ್ಲಾದರೂ ನೀವು ಹುಣಸೆ ಬೀಜಗಳನ್ನು ಖರೀದಿ ಮಾಡಿ ನೀವೇ ಅದನ್ನು ಚೆನ್ನಾಗಿ 4-5 ದಿನ ನೆನೆಸಿಬಿಟ್ಟು ಆ ವಾರಾಹ ಅದಕ್ಕೆ ನೀವು ಹಾಕ್ತೀನಿ ಅಂತಂದರೆ, ಅಥವಾ ಒಂದೇ ದಿವಸ ನೀವು ಮಾಡಿದ್ರೂ ಸಾಕು. ಒಂದು ದಿವಸ ಮಾಡಿ ಪ್ರತಿದಿನ 2 ಬಾಳೆಹಣ್ಣು ನೀವು ಹಸುಕ್ಕೆ ಕೊಡೋದ್ರಿಂದ, ಅಥವಾ ಪಕ್ಷಿಗಳಿಗೆ ಆಹಾರ ಕೊಡೋದ್ರಿಂದ ಅಷ್ಟ ಕಷ್ಟಗಳು ನಿವಾರಣೆ ಆಗಿ, ಇದೊಂದು ಮಂತ್ರವನ್ನು ನಾನು ಹೇಳ್ತೀನಿ ಅನ್ನೋದಾದರೆ, ಇದೊಂದು ಮಂತ್ರವನ್ನು ಬಹಳ ಅದ್ಭುತವಾಗಿರುವಂಥದ್ದು. ಬಹುಶಃ ನಾನು ಇನ್ನೂ ಕೂಡ ಕೆಲವರಿಗೆ ಆ ದೀಕ್ಷಾ ಮಂತ್ರವನ್ನು ಯಾರಿಗೂ ಕೊಟ್ಟಿಲ್ಲ. ಇನ್ನು ಮೇ 1ನೇ ತಾರೀಕು ಗುರು ಸ್ಥಾನ ಪಲಟ ಆಗ್ತಾ ಇರ್ತಕ್ಕಂಥದ್ರಿಂದ ಆ ದಿನದಲ್ಲಿ ಕೆಲವರಿಗೆ ಉಪದೇಶ ಮಾಡುತ್ತೇನೆ. ಬಹುಶಃ ಯಾರು ಅದರಲ್ಲಿ ಯೋಗವನ್ನು ಹೊಂದಿರ್ತಾರೋ ಗೊತ್ತಿಲ್ಲ. ಅಂಥವರಿಗೆ ಅದು ಕೂಡ ನಾನು ಆ ಮಂತ್ರವನ್ನು ಇಲ್ಲಿ ತನಕ ಯಾರಿಗೂ ಕೂಡ ಜೋರಾಗಿ ಹೇಳಲಿಕ್ಕೂ ಬರೋದಿಲ್ಲ, ಕಿವಿಯಲ್ಲಿ ಅಷ್ಟೇ ನಾನು ಉಪದೇಶನ ಮಾಡ್ತೀನಿ. ನೀವು ಅದನ್ನು ರಾಂಗ್ ಆಗದಂಗೆ ಮತ್ತು ರಿಪೀಟ್ ಮಾಡ್ದಂಗೆ ಬರ್ಕೊಳ್ಳಿದಿರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಆವತ್ತು ನಡೆಯುವಂಥ ಕಾರ್ಯಕ್ರಮ ನಾನು ಮುಂದಿನ ದಿನ ತಿಳಿಸ್ತೇನೆ. ಆ ಪದ್ಧತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಅಂತಹ ದೀಕ್ಷಾ ಮಂತ್ರ ನಿಮಗಾಗಿ ಕಾದೇ ಇರುತ್ತೆ ಪ್ರೀತಿಯ ಬಂಧುಗಳೇ. ನಾನು ನೆಕ್ಸ್ಟ್ ಮಂತಿಂದ ನಿಮಗೆ ಅದನ್ನು ತಿಳಿಸ್ತಾ ಬರ್ತೀನಿ. ಆ ಪದ್ಧತಿಯಲ್ಲಿ ಏನಾದರೂ ಕೂಡ ನೀವು ಗುರುವಿನಿಂದ ದೀಕ್ಷೆಯನ್ನು ಪಡೆದ ಮಂತ್ರಗಳು ಅಷ್ಟು ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡುವಂಥದ್ದು, ಅಷ್ಟು ಶೀಘ್ರಗತಿಯಲ್ಲಿ ನಿಮಗೆ ಕೆಲಸ ಮಾಡಿಕೊಡ್ತಕ್ಕಂತಹದ್ದು ಗುರುವಿನ ಮಂತ್ರ. ಈಗ ನಿಮ್ಮ ಅಷ್ಟ ಕಷ್ಟಗಳು ಹೋಗಲಾಡಿಸಬೇಕಾದ್ರೆ ನಿಮಗಿರ್ತಕ್ಕಂತಹದ್ದು ಅದ್ಭುತವಾಗಿರ್ತಕ್ಕಂತಹದ್ದು ಈ ವಾರಾಹಿ ಮಂತ್ರ. ಓಂ ಹ್ರೀಂ ಶ್ರೀಂ ಓಂ ಅಷ್ಟವಾರಾಹಿಯೈ ನಮಃ. ಮತ್ತೊಮ್ಮೆ ಹೇಳ್ತೇನೆ, ಓಂ ಹ್ರೀಂ ಶ್ರೀಂ ಓಂ ಅಷ್ಟವಾರಾಹಿಯೈ ನಮಃ. ಈ ಮಂತ್ರವನ್ನು ನೀವೇನಾದರೂ ಒಂದು ದಿನಕ್ಕೆ 8,000 ಪಠಿಸ್ತೀನಿ ಅನ್ನೋದೇ ಆದರೆ, 8 ದಿನದಲ್ಲಿ ನೀವು ಏನಾದರೂ ಬಹುಶಃ 8,000ಕ್ಕೂ ಅಧಿಕವಾಗಿ ನೀವು ಹೇಳ್ತಾ ಬನ್ನಿ, ತೊಂದರೆ ಇಲ್ಲ. 8,000ಕ್ಕೂ ಅಧಿಕವಾಗಿ ಹೇಳ್ತಾ ಬನ್ನಿ. ಅಷ್ಟ ಕಷ್ಟಗಳಿಗೆ ಈ ಮಂತ್ರದಿಂದಲೇ ನೀವು ತಿಶ್ರಿ ಆಡ್ತೀರಿ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಆಯುಧ ನಿಮಗಿದು. ಅಂಥ ಅದ್ಭುತವಾಗಿ ಶಕ್ತಿ ತುಂಬಿರ್ತಕ್ಕಂತಹ ಈ ಮಂತ್ರ ಬಹಳ ವಿಶೇಷವಾಗಿ ನೀವೆಂದೂ ಊಹೆನೂ ಮಾಡಿರಲ್ಲ. ಅಂಥ ಶಕ್ತಿಯುತವಾಗಿರ್ತಕ್ಕಂಥ ಆಯುಧ ಅಂತಂದರೆ ಈ ವಾರಾಹಿ ಮಂತ್ರ. ಖಂಡಿತ ಗುರುಗಳೇ, ಮನುಷ್ಯನ ಅಷ್ಟ ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ ವಾರಾಹಿ ಮಂತ್ರ ಅನ್ನುವಂಥದ್ದು ಅವರ ಜೀವನದಲ್ಲಿ ಬಹಳನೇ ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಅಷ್ಟ ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ ನೀವು ತಪ್ಪದೇ ಈ ವಾರಾಹಿ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.